ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಎಸ್ಐಟಿ ಬೆಳ್ತಂಗಡಿರುವಂಥ ಎಸ್ಐಟಿ ಠಾಣೆಗೆ ಈಗ ಒಂದಷ್ಟು ಜೈನ ಸಮುದಾಯದ ಮುಖಂಡರು ಆಗಮಿಸಿರುವಂಥದ್ದು. ಅವರು ಗಿರೀಶ್ ಮಠಣ್ಣ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು. ಅದು ಈಗ ಎಸ್ಐಟಿಗೆ ವರ್ಗಾವಣೆ ಆಗಿರುವಂಥದ್ದು. ಅದರ ಬಗ್ಗೆ ಮಾತಾಡೋಣ. ಏನು ದೂರು, ಏನು ದೂರನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ. ಸರ್, ಏನು ದೂರ ಆ್ಯಕ್ಚುಲಿ, ಏನು, ಯಾವಾಗ, ಏನಾಯಿತು, ಎಲ್ಲಿ ದೂರು ಕೊಟ್ಟಿರಿದೆ ಅಂತ? ಸರ್, ನಾನು ಯೂಟ್ಯೂಬ್ ಚಾನಲಲ್ಲಿ ಆಗಸ್ಟ್ 14ನೇ ತಾರೀಕಿಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದೆ. ಕುಡ್ಲಾ ರಾಫೆಡ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಗಿರೀಶ್ ಮಠಣ್ಣ ಅವರು ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಜೈನರು ಕ್ರೂರಿಗಳು, ಮತಾಂಧರಿಗಳು ಮತ್ತು ಹಿಂದೂ ಧರ್ಮದಿಂದ ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡಿದಂಥ ವ್ಯಕ್ತಿಗಳು. ಅದಲ್ಲದೆ ಏಕಶಿಲಾ ಶಾಸನ ಆಗಿರುವಂಥ ನಮ್ಮ ಬಾಹುಬಲಿ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಶಿಲ್ಪಿಗಳ ಕೈಗಳನ್ನು ಕಡ್ದಂಥ ಕ್ರೂರಿಗಳು ಯಾರಂದ್ರೆ ಜೈನರು. ಮತ್ತು ಧರ್ಮಸ್ಥಳದ ಏನು ಇವತ್ತು ಧರ್ಮಾಧಿಕಾರಿಗಳು ಇವರು ಬ್ರಿಟಿಷರ ಬೂಟು ನೆಕ್ಕಿ ಇವತ್ತು ಒಂದು ಕ್ಷೇತ್ರವನ್ನು ತಮ್ಮ ವಶ ಪಡ್ಕೊಂಡಿದ್ದಾರೆ ಜೈನರು ಅಂತ ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ಅವಹೇಳನಕಾರಿ ಹೇಳಿಕೆಯನ್ನು ನಮ್ಮ ಜೈನರ ವಿರುದ್ಧ ಅವರು ಕೊಟ್ಟಿದ್ದಕ್ಕೆ ನಾನು ಆಗಸ್ಟ್ 15ನೇ ತಾರೀಕು ಧಾರವಾಡ ಗ್ರಾಮೀಣ ಸ್ಟೇಷನ್ನಲ್ಲಿ FIR ಅನ್ನು ಮಾಡಿಸಿದೆ. ಅದು ಇವತ್ತು ಬೆಳ್ತಂಗಡಿಗೆ ವರ್ಗಾವಣೆ ಆಗಿದೆ. ಯಾಕಪ್ಪ ಅಂತಂದ್ರೆ ಅದು ಅವರು ಹೇಳಿಕೆ ಕೊಟ್ಟಿರೋದು ಇಲ್ಲಿ ಇರೋದರಿಂದ ಅದು ಈ ಕಡೆ ವರ್ಗಾವಣೆ ಆಗಿತ್ತು. ಇಲ್ಲಿಂದ ಈ ಸ್ಟೇಷನಿಂದ ನನಗೊಂದು ಕಾಲ್ ಬಂತು, ಇಲ್ಲ ರೀ ನೀವು ಬರಬೇಕು ಮತ್ತು ನಿಮ್ಗೆ ಏನು ಹತ್ರ ದಾಖಲೆಗಳು ಅದಾವೆ, ಸಾಕ್ಷಿ ಅದಾವ ತೆಗೆದುಕೊಂಡು ಬರ್ಬೇಕಂದಾಗ ಅವರು ಏನು ಯೂಟ್ಯೂಬ್ ಚಾನಲಲ್ಲಿ ಮಾಡಿರುವಂಥ ಒಂದು ಹೇಳಿಕೆಯನ್ನು ನಾನು ಪೆನ್ ಡ್ರೈವ್ ಮುಖಾಂತರ ಇವತ್ತು ಸ್ಟೋರೇಜ್ ಮಾಡ್ಕೊಂಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ನಾನು ಇವತ್ತು ಕೊಟ್ಟು ಹೋಗ್ತಾ ಇದ್ದೇನೆ. ಏನು ಹೇಳಿದ್ರು ಅಂದರೆ, ಏನು ದಾಖಲೆ ಕೊಟ್ಟರೆ, ಏನು ಹೇಳಿದ್ರು ಅಂತ ಎಸ್ಐಟಿ? ನಾನು ಈಗ ಆಲ್ರೆಡಿ ನಾನು ದಾಖಲೆಗಳನ್ನು ಪೆನ್ ಡ್ರೈವ್ ಮುಖಾಂತರ ಕೊಟ್ಟಿದ್ದೆ. ಅವರು ಚೆಕ್ ಮಾಡಿದ ಮೇಲೆ ಆಯಿತು, ನಿಮಗೆ ಕಾನೂನುಬದ್ಧವಾಗಿ ಏನು ಹೋರಾಟ, ನಿಮ್ಗೇನು ಶಿಕ್ಷೆ ಆಗಬೇಕು ನಾವು ಪ್ರಯತ್ನ ಮಾಡ್ತೇವೆ ಅಂತ ಅವರು ಹೇಳಿಕೆ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಇವತ್ತು ಅವರಿಗೆ ಧನ್ಯವಾದ ತಿಳಿಸಿ ಹೊರಡ್ತಾ ಇದ್ದೀನಿ. ಈಗ ಎಲ್ಲಿ ದಾವಣಗೆರೆ ಅಲ್ವಾ? ಧಾರವಾಡದಲ್ಲಿ ಅಲ್ಲಿ ಏನು ಕೇವಲ ದೂರು ಕೊಟ್ಟಿದ್ರೆ ಅಥವಾ ಬೇರೆ ಏನಾದರೂ ಪ್ರತಿಭಟನೆ ಇರೋದು ಏನಾದರೂ ಈ ಮುಂದೆ ಯಾವ ಥರ? ಈಗಾಗಲೇ ನಾವು ಅಲ್ಲಿ ಸುಮಾರು ಪ್ರತಿಭಟನೆಯನ್ನು ಮಾಡಿದ್ದೀವಿ ಮತ್ತು ನಾವು DC ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನು ತಲುಪಿಸಿದ್ದೀವಿ. ಅದಲ್ಲದೆ ಮತ್ತು ನಾವು FIR ಒಂದನ್ನು ದಾಖಲೆಯನ್ನು ಮಾಡಿದ್ದೀನಿ. ಏನು ಹೇಳ್ತೀವಿ? ಒಟ್ಟಾರೆ ಪ್ರಕರಣ ಘಟನೆ ನೋಡ್ತಾ ಇರ್ತೀರಿ, ಸೊ ಏನು ಹೇಳ್ತೀರಿ? ಈ ಕ್ಷೇತ್ರದಲ್ಲಿ ಯಾವ ಥರ ನೋಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಸತ್ಯಕ್ಕೆ ಜಯ ಸಿಗುತ್ತೈತೆ, ಅಧರ್ಮ ವಿರುದ್ಧ ಧರ್ಮ ಗೆದ್ದೇ ಗೆಲ್ಲುತ್ತೆ. ಇದೇ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಜನ ಮುಖಂಡರ ಮಾತು. ಕ್ಯಾಮರಾ ಪರ್ಸನ್ ಪಾಂಡೆ ಜೊತೆ ಪರೀಕ್ಷಿತ್ ಶೆಡ್, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.